ನಮಸ್ಕಾರ ಗೆಳೆಯರೇ. ಸ್ಟೇಟ್ ಅಫೇರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಇವತ್ತು ದಿನಾಂಕ 3 ಏಪ್ರಿಲ್ 2024. ಮುಂದಿನ ಡಿಸ್ಕಷನ್ ದಿ ಹಿಂದೂ, ಪ್ರಜಾವಾಣಿ ಮತ್ತು ಪಿಐಬಿಗಳಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್‌ಗೆ ಶೇರ್ ಮಾಡಿ, ಕಮೆಂಟ್ ಮತ್ತು ಲೈಕ್ ಮಾಡಿ. ಬೆಲ್ ಐಕಾನ್ ಏನಾದ್ರು ಹಿಟ್ ಮಾಡ್ಲಿ ಅಂದ್ರೆ ಪ್ಲೀಸ್ ಬೆಲ್ ಐಕಾನ್ ನ ಹಿಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ನೋಡೋಣ ಗೆಳೆಯರೆ, ಇವತ್ತಿನ ಶುಭ ನುಡಿ: ನಿಮ್ಮ ಸಕಾರಾತ್ಮಕ ಚಿಂತನೆ ಮತ್ತು ಸಕಾರಾತ್ಮಕ ಕೆಲಸ ಒಗ್ಗೂಡಿದಾಗ ಬರುವ ಫಲಿತಾಂಶವೇ ಯಶಸ್ಸು. ಗೆಳೆಯರೆ, ಹತ್ರ ಪಾಸಿಟಿವ್ ಥಾಟ್ಸ್ ಇರಬೇಕು. ಯಾವುದೇ ಒಂದು ಕೆಲಸವನ್ನ ಮಾಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಪಾಸಿಟಿವ್ ಥಾಟ್ ಇರಬೇಕು. ಸಕಾರಾತ್ಮಕ ಚಿಂತನೆ ಇರಬೇಕು. ನಾನು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡ್ತೀನಿ ಅಂದ್ರೆ ನಾನು ಆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತೇನೆ. ಪಾಸಿಟಿವ್ ಥಾಟ್ ಇದ್ದಲ್ಲಿ ನೀವು ಎಷ್ಟೇ ಕಷ್ಟ ಬಂದ್ರು ಕೂಡ ಪಾಸಿಟಿವ್ ಮೈಂಡ್ ಸೆಟ್ ಇಂದ ನೀವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತೀರಾ. ನಾವು ನೋಡಿದೀವಿ ಎಷ್ಟೋ ಉದಾಹರಣೆಗಳನ್ನ. ಒಬ್ಬ ರೈತನ ಮಗ ಐಎಎಸ್ ಆಫೀಸರ್ ಆಗೋದನ್ನ ನೋಡಿದೀನಿ. ಒಬ್ಬ ಗಾಡಿ ತಳ್ಳುವವನ ಮಗ ಐಎಎಸ್ ಆಫೀಸರ್ ಆಗೋದನ್ನ ನೋಡಿದೀವಿ. ಎಷ್ಟೋ ಜನರು ಕೂಡ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಏರೋದನ್ನ ನೋಡಿದೀವಿ. ಯಾಕಂದ್ರೆ ಅವ್ರು ಯಾರ ಪಾಸಿಟಿವ್ ಪೀಪಲ್. ಅವ್ರು ಸಕಾರಾತ್ಮಕ ಕೆಲಸವನ್ನ ಒಗ್ಗೂಡಿದಾಗ ಬರುವ ಫಲಿತಾಂಶವೇ ಯಶಸ್ಸು. ಹಾಗಾದ್ರೆ ಗೆಳೆಯರು, ಇವತ್ತಿನ ಮುಂಚೆ ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸಂಭಾಜಿ ಭೋಸಲೆ, ಶಹಾಜಿ ಭೋಸಲೆ, ಶಿವಾಜಿ ಭೋಸಲೆ, ಬಾಜಿರಾವ್ ಪೇಶ್ವೆ. ಸರಿಯಾದ ಉತ್ತರ ಗೆಳೆಯರೆ ಶಿವಾಜಿ ಭೋಸಲೆ, ಶಿವಾಜಿ ಶಹಾಜಿರಾಜ ಭೋಸಲೆ. ಇವತ್ತು ಅವರ 344ನೇ ಪುಣ್ಯ ಸ್ಮರಣ. ಛತ್ರಪತಿ ಶಿವಾಜಿ ಮಹಾರಾಜರು ಅಥವಾ ಶಿವಾಜಿ ಶಹಾಜಿರಾವ್ ಭೋಸಲೆ ಅವರು ಫೆಬ್ರವರಿ 19, 1663 ಜನನವಾಯಿತು. ಏಪ್ರಿಲ್ 3, 1680 ಅವರ ಮರಣವಾಯಿತು. ಮರಾಠ ರಾಜ್ಯದ ಸಂಸ್ಥಾಪಕರು. ಇವರು 1630ರಲ್ಲಿ ಮಹಾರಾಷ್ಟ್ರದ ರಾಜ್ಯದ ಪುಣೆ ಹತ್ತಿರ ಇರುವ ಶಿವನೇರಿ ಎಂಬ ಶಿವನೇರಿ ಕೋಟೆಯಿಂದ ಜನಿಸಿದರು. ಇವರು 1674ರಲ್ಲಿ ಸ್ಥಾಪಿತ ಮರಾಠ ರಾಜ್ಯವು 1818ರವರೆಗೂ ರಾರಾಜಿಸಿತು. ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಗೊಂಡು ಹೋರಾಡಿದ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಸ್ಥಾನವನ್ನು ಒಗ್ಗೂಡಿಸಲು ಬಹುವಾಗಿ ಶ್ರಮಿಸಿದರು. ಕೊಂಕಣ ಭಾಗದಲ್ಲಿ ಅನೇಕ ಕೋಟೆಗಳನ್ನು ಗೆದ್ದು ಕ್ರಮೇಣ ಇಡೀ ಪಶ್ಚಿಮ ಭಾರತವನ್ನು ತಮ್ಮ ಆಳ್ವಿಕೆಗೆ ತಂದರು. ಶಿವಾಜಿಯ ಶೌರ್ಯ, ಸಾಹಸ, ರಾಷ್ಟ್ರಭಕ್ತ ಆಡಳಿತಗಾರಿಗೂ ಎಂದೆಂದಿಗೂ ಪ್ರೇರಣೆಯದಾರರೆಂದು ಗೆಳೆಯರೆ, ಛತ್ರಪತಿ ಶಿವಾಜಿ ಮಹಾರಾಜನ ಫಾದರ್ ಆಫ್ ದಿ ಇಂಡಿಯನ್ ನೇವಿ ಅಂತಾನೂ ಕರೀತಾರೆ. ಸೊ ಇವರ ಒಂದು ಲಾಂಛನದ ಆಧಾರವಾಗಿ ಇಂಡಿಯನ್ ನೇವಿ ಸದ್ಯದಲ್ಲಿ ಇರ್ತಕ್ಕಂಥ ಇಂಡಿಯನ್ ನೇವಿಯ ಫ್ಲಾಗ್ ಕೂಡ ಆ ಫ್ಲಾಗ್ ಮೇನ್ ಸಿಂಬಲ್ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಇನ್ಸ್ಪೈರ್ಡ್ ಬೈ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಆಗಿದೆ. ಸೊ 1674ರಲ್ಲಿ ಶಿವಾಜಿ ಪಟ್ಟಾಭಿಷೇಕ ನಡೆಯುತ್ತದೆ. ಇವರು ತಮ್ಮ ವೀರ ಸಾಹಸ, ದಕ್ಷ ಆಡಳಿತಕ್ಕೂ ಹೆಸರು. ಈಸ್ ಅ ವೆರಿ ಗುಡ್ ಗವರ್ನೆನ್ಸ್ ಪ್ರೊವೈಡರ್ ಅಂತಾನೂ ಕೂಡ ಕರೀತಾರೆ. ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್: ಇತ್ತೀಚೆಗೆ ಬ್ಲಡ್ ವಾಟರ್ ಸುದ್ದಿಯಲ್ಲಿತ್ತು. ಹಾಗಾದ್ರೆ ಇದು ಎಲ್ಲಿದೆ? ಸಿಡ್ನಿ, ಲಂಡನ್, ವಾಷಿಂಗ್ಟನ್, ದೆಹಲಿ. ಸರಿಯಾದ ಉತ್ತರ ಗೆಳೆಯರೆ ಸಿಡ್ನಿಯಲ್ಲಿರ್ತಕ್ಕಂಥದ್ದು ಸರಿಯಾದ ಉತ್ತರ, ಸಿಡ್ನಿ. ಹಾಗಾದ್ರೆ ನೋಡೋಣ ಗೆಳೆಯರೆ, ಬೀಚ್ ನಿಂದ ಹರಿಯುವ ರಕ್ತ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿರುವ ಬೀಚ್ ಒಂದರ ನೀರೆಲ್ಲ ಕೆಲವು ವರ್ಷಗಳಿಂದ ಕೆಂಪುಮಯವಾಗುತ್ತಿದ್ದುದನ್ನು ಕಂಡು ಜನರು ಕಂಗಾಲಾಗಿ ಹೋಗಿದ್ದರು. ನೀರಿನಿಂದ ರಕ್ತ ಹರಿಯುತ್ತಿರಬಹುದೆಂದು ಜನರು ಹತ್ತಿರ ಹೋಗಲು ಎದುರುತ್ತಿದ್ದಂತೆ ಆದ್ದರಿಂದ ಇದಕ್ಕೆ ಬ್ಲಡ್ ವಾಟರ್ ಎಂದು ಹೆಸರು. ವಿಜ್ಞಾನಿಗಳು ಈ ನಿಗೂಢ ರಹಸ್ಯವನ್ನು ಕೊನೆಗೂ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಇಂಪಾರ್ಟೆಂಟ್ ಗೆಳೆಯರೆ. ನೀರಿನ ಲವಣಾಂಶವು ಸಮುದ್ರದ ನೀರಿನಲ್ಲಿರುವ ಲವಣಾಂಶಕ್ಕಿಂತ 4 ಪಟ್ಟು ಹೆಚ್ಚಿರುವುದರಿಂದ ಎರಡು ಮಿಕ್ಸ್ ಆದಾಗ, ಎರಡು ಒಂದಕ್ಕೊಂದು ಸೇರಿಕೊಂಡಾಗ ಬಣ್ಣ ಕೆಂಪಾಗಿ ಪರಿವರ್ತನೆ ಆಗುತ್ತದೆ. ಇದನ್ನು ಕೂಡ ಪ್ರಶ್ನೆ ರೀತಿಯಲ್ಲಿ ಕೇಳಬಹುದು. ಸೊ ನೀರಿನ ಲವಣಾಂಶವು ಸಮುದ್ರದ ನೀರಿನಲ್ಲಿರುವ ಲವಣಾಂಶಕ್ಕಿಂತ 4 ಪಟ್ಟು ಹೆಚ್ಚಾದಾಗ ನೀರಿನ ಬಣ್ಣ ಬದಲಾಗುತ್ತದೆ. ಹಾಗಾದ್ರೆ ಬದಲಾದ ಬಣ್ಣ ಯಾವುದು? ನೀಲಿ ಆಗಬಹುದು, ಕೆಂಪು, ಹಳದಿ, ಯಾವ್ದಾದ್ರು ಕಲರ್. 4 ಆಪ್ಷನ್ ಕೊಡಬಹುದು. 4 ಕಲರ್ಗಳ ಆಪ್ಷನ್ ಕೊಡಬಹುದು. ಈ ಪ್ರಶ್ನೆ ಕೇಳುದು: ನೀರಿನ ಲವಣಾಂಶವು ಸಮುದ್ರದ ನೀರಿನಲ್ಲಿರುವ ಲವಣಾಂಶಕ್ಕಿಂತ 4 ಪಟ್ಟು ಹೆಚ್ಚಿರುವುದರಿಂದ ಎರಡು ಮಿಕ್ಸ್ ಆದಾಗ ಯಾವ ಬಣ್ಣದಲ್ಲಿ ಪರಿವರ್ತನೆ ಆಗುತ್ತದೆ? ಅದು ಕೆಂಪು ಬಣ್ಣದಲ್ಲಿ ಪರಿವರ್ತನೆವಾಗುತ್ತದೆ. ಇದಕ್ಕೆ ಬ್ಲಡ್ ವಾಟರ್ ಅಂತಾನು ಕೂಡ ಕರೀತಾರೆ. ಸೊ ಮುಂದಿನ ಪ್ರಶ್ನೆಗಳಿಗೆ: ವಿಶ್ವನಾಥ್ ಆನಂದನನ್ನು ಹಿಂದಿಕ್ಕಿ ಪ್ರಥಮ ಸ್ಥಾನ ಪಡೆದ ಚೆಸ್ ಆಟಗಾರ ಯಾರು ಅಂತ ನೋಡೋಣ. ಸರಿಯಾದ ಉತ್ತರ ಅರ್ಜುನ್ ಇರಿಗೇಶ್. ಸಾರಿ ಗೆಳೆಯರೆ, ಆಪ್ಷನ್ ಅಲ್ಲಿ ಹಾಕಿಲ್ಲ, ಮರ್ತ್ಬಿಡಿ. ಅರ್ಜುನ್ ಇರಿಗೇಶ್ ಅವರು ಸರಿಯಾದ ಉತ್ತರ. ಆಪ್ಷನ್ ಅಲ್ಲಿ ಇಲ್ಲ. ಅರ್ಜುನ್ ಇರಿಗೇಶ್ ಅವರು ವಿಶ್ವನಾಥ್ ಆನಂದ್ ಅವರನ್ನ ಹಿಂದಿಕ್ಕಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಅರ್ಜುನ ಇರಿಗೇಶ್ ಅವರು ಸೋಮವಾರ ಪ್ರಕಟವಾದ ಫೀಡ್ ರೇಟಿಂಗ್ ಪಟ್ಟಿಯಲ್ಲಿ ವಿಶ್ವನಾಥ್ ಆನಂದ್ ಅವರನ್ನ ವಿಶ್ವನಾಥ್ ಆಟಗಾರ್ ಭಾರತದ ಅಗ್ರಗಣ್ಯ ಆಟಗಾರ ಎನಿಸಿದ್ದಾರೆ. ಹೊಸ ಪಟ್ಟಿಯಲ್ಲಿ ಅರ್ಜುನ ವಿಶ್ವ ಕ್ರಮಾಂಕದಲ್ಲಿ 9ನೇ ಸ್ಥಾನದಲ್ಲಿದ್ದಾರೆ. ಸೊ ಫೈಡ್ ಎಂದು ಸಂಸ್ಥೆಯಾಗಿದ್ದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟಗಾರರಿಗೆ ರ್ಯಾಂಕ್ ಅನ್ನ ನೀಡುತ್ತದೆ.
ಕ್ರಿಕೆಟ್‌ದಲ್ಲಿ ಐಸಿಸಿ ಯಾವ ತರ ಪ್ಲೇಯರ್‌ಗಳಿಗೆ ಹಿಡಿತು ಬ್ಯಾಟರ್, ಬ್ಯಾಟರ್, ಬೌಲರ್ ಅಂಡ್ ಆಲ್ ರೌಂಡರ್ ಯಾವ ತರ ಅಗ್ರಿಗೇಟ್ ಅನ್ನ ರ್ಯಾಂಕ್ ಅನ್ನ ನೀಡುತ್ತದೆ. ಅದೇ ರೀತಿ ಇದು ಫೈಡ್ ಅನ್ನೋ ಸಂಸ್ಥೆಯು ಚೆಸ್ ಆಟಗಾರರಿಗೆ ರ್ಯಾಂಕ್ ಅನ್ನ ನೀಡುತ್ತದೆ. ವಿಶ್ವನಾಥ್ ಆನಂದ್ ಅವರದು 7751.11ನೇ ಸ್ಥಾನದಲ್ಲಿದ್ದಾರೆ. 21 ವರ್ಷದ ಅರ್ಜುನ್ ಆನಂದ್ ಅವರನ್ನು ಹಿಂದೆ ಹಾಕಿದ ಭಾರತದ 2ನೇ ಆಟಗಾರ ಎನಿಸಿದರು. ಅವರು ಮೊದಲ ಬಾರಿ ಈ ಸಾಧನೆ ಆನಂದ ದೀರ್ಘಕಾಲದಿಂದ ಭಾರತದ ಅಗ್ರಗಣ್ಯ ಆಟಗಾರ. ನೂತನ ಪಟ್ಟಿಯಲ್ಲಿ ಪ್ರಜ್ಞಾನಂದ ಅವರ ಸ್ಥಾನ 14ನೇ ಸ್ಥಾನವಾಗಿದ್ದು, ಗುಕೇಶ್ ಅವರದು 16ನೇ ಸ್ಥಾನ, ವಿದಿತ್ ಗುಜರಾತಿ ಅವರದು 25ನೇ ಸ್ಥಾನದಲ್ಲಿದ್ದಾರೆ. ಪಿ ಆನಂದ್, ಪಿ ಹರಿಕೃಷ್ಣ, ಡಿ ಗುಕೇಶ್ ಅವರು ನಂತರದ ವಿಶ್ವ ಅಗ್ರ 10ರ ಸ್ಥಾನದಲ್ಲಿ ಪಡೆದ ಭಾರತದ 4ನೇ ಆಟ. ಗೆಳೆಯರು ಯಾರು ಮೊದಲು ಪಡೆದಿದ್ದಾರೆ ಇಲ್ಲಿ? ಆನಂದ್ ಅವರು, ಪಿ ಹರಿಕೃಷ್ಣ ಅವರು, ಡಿ ಗುಕೇಶ್ ಅವರು ವಿಶ್ವದ 10ರಲ್ಲಿ ಟಾಪ್ 10 ಅಲ್ಲಿ ಹೆಸರನ್ನ ಪಡೆದಿರತಕ್ಕಂಥವ್ರು. ಟಾಪ್ 10 ಅಲ್ಲಿ ಜಾಗವನ್ನ ಪಡೆದುಕೊಂಡವರು ಯಾರು? ಆನಂದ್, ಪಿ ಹರಿಕೃಷ್ಣ, ಡಿ ಗುಕೇಶ್. 4ನೇದವರು ಅರ್ಜುನ ಇರಿಗೇಶಿ ಅವರು. ಮುಂದೆ ಹೋಗೋಣ ಗೆಳೆಯರೆ. ಈಜಿಪ್ಟ್ ಅಧ್ಯಕ್ಷರಾಗಿ 3ನೇ ಅವಧಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಅವರು ಅಬ್ದುಲ್ ಫತಾಹ್ ಅಲ್ ಸಿಸಿ, ತಮಸ್ ಸುಳ್ಳೆಗ್, ಸಿಟ್ಟಿನಿ ರಬುಕಾ, ದೆನ್ ಪ್ಯಾಟ್ರಿ ಓರ್ಫೋ. ಸರಿಯಾದ ಉತ್ತರ ಗೆಳೆಯರೆ. ಈಜಿಪ್ಟ್ ಅಧ್ಯಕ್ಷರಾಗಿ ಅಲ್ ಸಿಸಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಸರಿಯಾದ ಉತ್ತರ ಎ. ಸರಿಯಾದ ಉತ್ತರ ಎ. ಈಜಿಪ್ಟ್‌ನಲ್ಲಿ ಡಿಸೆಂಬರ್‌ನಲ್ಲಿ ನಡೆದ ಚುನಾವಣೆಯಲ್ಲಿ ಮರು ಆಯ್ಕೆಗೊಂಡಿದ್ದ ಅಧ್ಯಕ್ಷ ಅಬ್ದುಲ್ ಫತಾಹ್ ಅಲ್ ಸಿಸಿ ಅವರು ಮಂಗಳವಾರ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಡಿಸೆಂಬರ್‌ನಲ್ಲಿ ನಡೆದ ಚುನಾವಣೆಯಲ್ಲಿ 89.6 ಮತ ಗಳಿಸಿದ ಅಲ್ ಸಿಸಿ 3ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಗೆಳೆಯರೆ, ಇವರ ಸಂವಿಧಾನದಲ್ಲಿ ಮೊದಲು ಅಧ್ಯಕ್ಷರ ಕಾಲಾವಧಿ 4 ವರ್ಷಗಳಾಗಿತ್ತು. ಆದರೆ ಈ ಕಾಲಾವಧಿ ಇದು 4 ವರ್ಷದಿಂದ ಅದನ್ನು ತಿದ್ದುಪಡಿ ಮಾಡಿ ಈಗ 6 ವರ್ಷಗಳವರೆಗೆ ಮಾಡಿದ್ದಾರೆ. ಅಧ್ಯಕ್ಷರ ಅವಧಿಯು ಈ ಬಾರಿ 3ನೇ ಬಾರಿಗೆ ಅಬ್ದೆಲ್ಲಾ ಫತಾಹ್ ಎಲ್ ಸಿಸಿ ಅವರು 6 ವರ್ಷಗಳವರೆಗೆ ಕಾಲ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳಲಿದ್ದಾರೆ. ಈಜಿಪ್ತವನ್ನ ಮುನ್ನಡೆಸಲಿದ್ದಾರೆ. ಮುಂದಿನ ಗೆಳೆಯರೆ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಧಾನ ಮಹಾನಿರ್ದೇಶಕಿಯಾಗಿ ಯಾರು ಅಧಿಕಾರವನ್ನ ವಹಿಸಿಕೊಂಡರು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಶ್ರೀಮತಿ ಶೆಫಾಲಿ ಶರಣ್, ಮನೀಶ್ ದೇಸಾಯಿ, ಎನ್.ಕೆ. ಸೆಹಗಲ್, ಎಂ.ವಿ. ರಾವ್. ಸರಿಯಾದ ಉತ್ತರ ಗೆಳೆಯರೆ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಧಾನ ಮಹಾನಿರ್ದೇಶಕಿ ಶೆಫಾಲಿ ಶರಣ್ ಪದಗ್ರಹಣವನ್ನ ವಹಿಸಿಕೊಂಡಿದ್ದಾರೆ. ಶ್ರೀ ಮನೀಶ್ ದೇಸಾಯಿ ಅವರ ನಿವೃತ್ತಿಯ ನಂತರ ಶ್ರೀಮತಿ ಶೆಫಾಲಿ ಬಿ ಶರಣ್ ಅವರು ಏಪ್ರಿಲ್ 1ರಂದು ಪತ್ರಿಕಾ ಮಾಹಿತಿ ವಿರೋಧ ಅಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಪ್ರಧಾನ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡು ಶ್ರೀಮತಿ ಶರಣ್ ಭಾರತೀಯ ಮಾಹಿತಿ ಸೇವೆಯ 1990ರ ಬ್ಯಾಚಿನ ಅಧಿಕಾರಿಯಾಗಿದ್ದಾರೆ. 3 ದಶಕಗಳ ಕಾಲದ ವಿಶಿಷ್ಟ ವೃತ್ತಿ ಜೀವನದಲ್ಲಿ ಅವರು ಹಣಕಾಸು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಮಾಹಿತಿ ಮತ್ತು ಪ್ರಸಾರದಂತ ಸಚಿವಾಲಯಗಳಿಗೆ ಪತ್ರಿಕಾ ಮಾಹಿತಿ ಕಚೇರಿ ಅಧಿಕಾರಿಯಾಗಿ ದೊಡ್ಡ ಪ್ರಮಾಣದ ಮಾಧ್ಯಮ ಪ್ರಚಾರ ಕಾರ್ಯಕ್ರಮ ನಿರ್ವಹಿಸುವ ಕೇಡರ್ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಅವರು ಭಾರತದ ಚುನಾವಣಾ ಆಯೋಗದ ಸ್ಪೋಕ್ಸ್ ಪರ್ಸನ್ ಆಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರು ಆರೋಗ್ಯ ಸಚಿವಾಲಯದ ನಿರ್ದೇಶಕರಾಗಿ ಆಯುಷ್ ಇಲಾಖೆಯಲ್ಲಿ ಸಲ್ಲಿಸಿದ್ದಾರೆ. ಅವರ ಹಣಕಾಸು ಸಚಿವಾಲಯದಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಮತ್ತು 2007 ಮತ್ತು 8ರವರೆಗೆ ಲೋಕಸಭೆ ಸಚಿವಾಲಯದ ಲೋಕಸಭೆ ದೂರದರ್ಶನ ಆಡಳಿತ ಮತ್ತು ಹಣಕಾಸು ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಧಿಕಾರ ಸ್ವೀಕರಿಸಿದ ನಂತರ ಶ್ರೀಮತಿ ಶರಣ್ ಅವರು ಪತ್ರಿಕಾ ಮಾಹಿತಿ ವಿರೋಧ ಹಿರಿಯ ಅಧಿಕಾರಿಗಳು ಸ್ವಾಗತಿಸಿದರು. ನೆನಪಿನಲ್ಲಿ ಗೆಳೆಯರೇ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಧಾನ ಮಹಾನಿರ್ದೇಶಕರಾಗಿ ಶೆಫಾಲಿ ಶರಣ್ ಪದಗ್ರಹಣವನ್ನ ವಹಿಸಿಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ಗೆಳೆಯರೆ. ಯಾವ ರಾಷ್ಟ್ರವು ಭದ್ರತಾ ಮಂಡಳಿಯ ಕಾಯಂ ಸದಸ್ಯವನ್ನ ಹೊಂದಿಲ್ಲ? ರಷ್ಯಾ, ಫ್ರಾನ್ಸ್, ಚೀನಾ, ಬ್ರೆಜಿಲ್. ಸರಿಯಾದ ಉತ್ತರ ಗೆಳೆಯರೆ, ಬ್ರೆಜಿಲ್ ಅವು ಕಾಯಂ ಅಂದ್ರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಪರ್ಮನೆಂಟ್ ಮೆಂಬರ್. ನಮ್ಮ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಅಂತ ಎಸ್ ಜಯಶಂಕರ್ ಅವರು ನಿನ್ನೆ ಹೇಳಿದ್ದಾರೆ, ವಿಶ್ವಸಂಸ್ಥೆ ದುರ್ಬಲವಾಗಿದೆ ಎಂಬ ಭಾವನೆ ದೊಡ್ಡ ಯಶಸ್ವಿಗೆ ಪರಿಶ್ರಮ ಮಾಡಿದ ಜಯಶಂಕರ್. ಭದ್ರತಾ ಮಂಡಳಿಯ ಕಾಯಂ ಸದಸ್ಯಕ್ಕೆ ಭಾರತವು ಕೂಡ ಮಾಡಬಹುದು. ಅದಕ್ಕಿಂತ ಮುಂಚೆ ಏನಿದು ಭದ್ರತಾ ಮಂಡಳಿ? ಇದು ವಿಶ್ವಸಂಸ್ಥೆ 6 ಅಂಗಗಳಲ್ಲಿ ಒಂದು ಆಗಿದ್ದು, ಟೋಟಲ್ ವಿಶ್ವಸಂಸ್ಥೆ 6 ಮೇನ್ ಪಾರ್ಟ್ಸ್ ಆಫ್ ದೇರ್. ಅದರಲ್ಲಿ ಅಂತಾರಾಷ್ಟ್ರೀಯ ಶಾಂತಿಯನ್ನ ಕಾಪಾಡುವ ಮೇಂಟೈನಿಂಗ್ ಪೀಸ್ ಆಫ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಶಾಂತಿಯನ್ನು ಕಾಪಾಡುವ ಜವಾಬ್ದಾರಿ ಯುಎನ್ಎಸ್ಸಿ ಮೇಲಿದೆ. ಯುಎನ್ಎಸ್ಸಿ ಹಲವಾರು ಅಧಿಕಾರಗಳಿದೆ. ಅದರಲ್ಲಿ ಆರ್ಥಿಕ ನಿರ್ಬಂಧಗಳನ್ನ ಇರುವುದು, ಫೈನಾನ್ಸಿಯಲ್ ಸ್ಯಾಂಕ್ಷನ್ ಅಂತ ಏನು ಕರಿತೀವಿ, ಆರ್ಥಿಕ ನಿರ್ಬಂಧಗಳನ್ನ ಇರಬಹುದು, ಮಿಲಿಟರಿ ಕ್ರಿಯೆ ಅಧಿಕಾರ ಸೇರಿದಂತೆ ಶಾಂತಿ ಕಾಪಾಡುವ ಹಲವು ಯೋಜನೆಗಳು ಯುಎನ್ಎಸ್ಸಿ ಅಡಿಯಲ್ಲಿ ಬರುತ್ತವೆ. ಈಗ ಏನ್ ಹೇಳಿದಾರೆ ಗೆಳೆಯರೆ, 80 ವರ್ಷಗಳಿಂದ ವಿಶ್ವಸಂಸ್ಥೆ ಸ್ಥಾಪನೆ ಆದಾಗ 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಅವಾಗ ವಿಶ್ವಸಂಸ್ಥೆ ಸ್ಥಾಪನೆ ಚೀನಾ, ಫ್ರಾನ್ಸ್, ರಷ್ಯಾ ಫೆಡರೇಷನ್, ಬ್ರಿಟನ್, ಅಮೆರಿಕ ಪರ್ಮನೆಂಟ್ ಮೆಂಬರ್ಸ್ ಅಂತ ಏನು ಕರಿತೀವಿ, ಪರ್ಮನೆಂಟ್ 5 ಮೆಂಬರ್ಸ್ ಅಂತ ಕರಿತೀವಿ. ಮೊದಲನೇದು ಫ್ರಾನ್ಸ್, ಅಮೆರಿಕ, ಚೀನಾ, ರಷ್ಯಾ, ಬ್ರಿಟನ್. ಇವು 5 ಪರ್ಮನೆಂಟ್ ಮೆಂಬರ್ಗಳು. 11 ನಾನ್ ಪರ್ಮನೆಂಟ್ ಮೆಂಬರ್. ಅದರಲ್ಲಿ ಭಾರತವು ಕೂಡ ಒಂದು ತುಂಬಾ ಬಾರಿ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಕಾರ್ಯವನ್ನು ಕೂಡ
ವಹಿಸಿದೆ. ಸೊ ಈಗ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಅದ್ರ ಬಗ್ಗೆ ಏನ್ ಮಾತಾಡ್ತಾ ಇದಾರೆ ಅಂದ್ರೆ 1950ರಲ್ಲಿ ಯಾವಾಗ ಯುಎನ್ಎಸ್ಸಿ ಸ್ಥಾಪನೆ ಅವಾಗ 50 ದೇಶಗಳು ಸ್ವತಂತ್ರಗೊಂಡಿದ್ದವು. ಆದ್ರೆ ಈಗ ಸದ್ಯದಲ್ಲಿ ಒಟ್ಟು 193 ದೇಶಗಳು ಸ್ವತಂತ್ರವಾಗಿದ್ದಾವೆ. ದ ಟೋಟಲ್ ಹೌ ಮಚ್ 193 countries got a freedom. So from 50 to 193, but we still not expand our United Nations Security Council. So that is the only reason government of India or we as Indians were demanding that please expand our permanent security members. So that's the reason now ಭದ್ರತಾ ಮಂಡಳಿ ಸ್ಥಾನ ಮತ್ತು ಇದರ ಬದಲಿಸಲು ಹಲವು ರಾಷ್ಟ್ರಗಳು ಅನುಮತಿ ಪಡೆಯಬೇಕೆಂದು ವಿಚಿತ್ರ ಎಣಿಸುತ್ತದೆ. ಅಂದ್ರೆ ಎಸ್ ಜಯಂಕರ್ ಹೇಳ್ತಿದ್ದಾರೆ, ಭದ್ರತಾ ಮಂಡಳಿ ಯಾವುದೇ ತರ ಸುಧಾರಣೆಯನ್ನ ತರಬೇಕಂದ್ರೆ ಅಥವಾ ಯಾವುದೇ ತರ ಈಗ ನೋಡಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಗಳು ನಡೀತವೆ, ಅದರಲ್ಲಿ ಹಸ್ತಕ್ಷೇಪ ಮಾಡಿ ಯುದ್ಧವನ್ನ ನಿಲ್ಲಿಸಬೇಕಂದ್ರೆ ಯುಎನ್ಎಸ್ 5 ಮೆಂಬರ್ಗಳು ಸರಿಯಾಗಿ ಸೈನ್ ಹಾಕಿದಾಗ 5 ಮೆಂಬರ್ಗಳು ಎಸ್ ಅಂತ ಹೇಳಿದಾಗ ಮಾತ್ರ ಯುಎನ್ಎಸ್ಯು ಇಂಟರ್ವ್ಯೂನ್ ಆಗ್ಬೋದು. ಆದ್ರೆ ರಷ್ಯಾವು ಕೂಡ ಒಂದು ಪಾರ್ಟ್ ಆಗಿದೆ, ಅದಕ್ಕೋಸ್ಕರ ಇನ್ನೂ ಯುದ್ಧ ನಿಲ್ತಾ ಇಲ್ಲ. ಸೊ ನೀವು ಇಲ್ಲಿ ನೋಡುದು ಇಸ್ರಾಯಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ನಡೀತಕ್ಕಂಥ ಯುದ್ಧಗಳಲ್ಲಿ ಕೂಡ ಯುಎನ್ಎಸ್ಯು ವಿಫಲವನ್ನ ಹೊಂದಿರೋದನ್ನು ಕೂಡ ನಾವು ನೋಡ್ತಾ ಇದೀವಿ. ಇಷ್ಟು ತುಂಬಾ 2001ರಿಂದ ಅಮೆರಿಕವು ಅಫ್ಘಾನಿಸ್ತಾನದಲ್ಲಿ ನಡೆದಿರತಕ್ಕಂಥ ಕಾರ್ಯಗಳು ಅಲ್ಲಿಯೂ ಕೂಡ ವಿಫಲವಾಗಿದೆ. ಹಲವಾರು ತುಂಬಾ ಉದಾಹರಣೆಗಳಿದೆ ಎಲ್ಲಿ ಯುಎನ್ಎಸ್ಯು ಸಕ್ಷಮವಾಗಿ ತನ್ನ ಎಫಿಸಿಯನ್ಸಿಯನ್ನ ತೋರಿಸ್ತಾ ಇಲ್ಲ, ದಕ್ಷತೆಯನ್ನ ತೋರಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಭಾರತವು ಏನಾದ್ರು ಅದರಲ್ಲಿ ಎಂಟ್ರಿ ಕೊಟ್ರೆ, ಭಾರತವು ಕಾಯಂ ಸದಸ್ಯತ್ವವನ್ನ ಪಡೆದರೆ ಭಾರತದ ನಿಲುವಾಗಲಿ, ಭಾರತದ ವಸುದೈವ ಕುಟುಂಬಕ್ಕೆ ಎಂಬ ಕಾನ್ಸೆಪ್ಟ್ ದಿಂದ ತುಂಬಾ ಯುದ್ಧಗಳನ್ನು ಕೂಡ ನಿಲ್ಲಿಸಬಹುದು. ತುಂಬಾ ಯಾವುದೇ ತರ ಮುನ್ಸೂಚನೆಗಳು ಬಂದಾಗ ಅವಳು ನಿಲ್ಲಿಸಬಹುದು. ಪಾಕಿಸ್ತಾನವು ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಹೇಳ್ತಾರೆ, ಪಾಕಿಸ್ತಾನವು ಟೆರರಿಸಂ ಅನ್ನ ಸ್ಪಾನ್ಸರ್ ಮಾಡಿದ ಅದನ್ನು ಕೂಡ ತಡೆಗಟ್ಟಬಹುದು. ಎಷ್ಟೋ ಒಳ್ಳೆ ಇನ್ನೋಸೆಂಟ್ ಜೀವಗಳನ್ನ ಉಳಿಸಬಹುದು ಎಂಬ ಉದ್ದೇಶ ಕಾರಣಕ್ಕಾಗಿ ಭಾರತ ಹಲವಾರು ವರ್ಷಗಳಿಂದ ಬೇಡಿಕೆಯನ್ನು ಇಡ್ತಾ ಇದೆ ಯುಎನ್ಎಸ್ಸಿ ಮುಂದೆ, ಪ್ಲೀಸ್ ಎಕ್ಸ್ಪಾಂಡ್ ದಿ ಯುಎನ್ಎಸ್ಸಿ, ಪ್ಲೀಸ್ ಎಕ್ಸ್ಪಾಂಡ್ ದಿ ಯುಎನ್. ಬಟ್ ಯುಎನ್ಎಸ್ಸಿ ಒಪ್ತಾ ಇಲ್ಲ. ಸೊ ಅದಕ್ಕೆ ಈಗ ಹೇಳಿದ್ದಾರೆ, ಭಾರತ, ಜಪಾನ್ ಮತ್ತು ಜರ್ಮನಿ ಮತ್ತು ಈಜಿಪ್ಟ್ ರಾಷ್ಟ್ರಗಳು ಒಟ್ಟಿಗೆ ಸೇರಿ ಪ್ರಸ್ತಾವನೆ ಸಲ್ಲಿಸಿದ್ದು ನಮ್ಮ ಬೇಡಿಕೆಗೆ ಬಲ ಸಿಗಲಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆ ದುರ್ಬಲ ಆಗಿದೆ ಎಂಬ ಭಾವನೆ ಮೂಡಿದೆ. ಯುಕ್ರೇನ್ ಯುದ್ಧ ಮತ್ತು ಗಾಜಾ ವಿಷಯಗಳ ಬಗ್ಗೆ ನಿರ್ಣಯ ಕೈಗೊಳ್ಳಲು ಸಾಧ್ಯವಾಗಿಲ್ಲ. ಈ ಸಂಬಂಧವು ನಾವು ಒತ್ತಡ ಮುಂದುವರಿಸಿ ವಿಶ್ವಸಂಸ್ಥೆ ದುರ್ಬಲವೆಂಬ ಭಾವನೆ ಹೆಚ್ಚಾದಂತೆ ಭದ್ರತಾ ಮಂಡಳಿಯು ಭಾರತಕ್ಕೆ ಕಾಯಂ ಸದಸ್ಯವನ್ನು ಸಿಗುವ ಸಾಧ್ಯತೆ. ಸೊ ಇದರಿಂದ ಭಾರತಕ್ಕೆ ಕಾಯಂ ಸದಸ್ಯ ಸಿಗುವುದರಿಂದ ಆಗುವ ಲಾಭಗಳೇನು? What are the benefits? If we got a permanent seat in a United Nations Security Council, then what are the benefits we are going to have? ಸೊ ಭಾರತವೇನಾದರೂ ಯುಎನ್ಎಸ್ಸಿಯ ಕಾಯಂ ಸದಸ್ಯತ್ವವನ್ನು ಪಡೆದುಕೊಂಡರೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ರೂಪಿಸುವಲ್ಲಿ, ಇಂಟರ್ನ್ಯಾಷನಲ್ ಲಾಸ್ ಏನಂತ ಕರಿತೀವಿ, ಅವುಗಳನ್ನ ರೂಪಿಸುವಲ್ಲಿ ಭಾರತದ ಪಾತ್ರ ಬಹುದೊಡ್ಡ ಒಂದು ವಹಿಸಲಿದೆ. ಸೊ ಇದರಿಂದ ಜಾಗತಿಕ ಪ್ರಭಾವ ಹೆಚ್ಚುತ್ತದೆ. ಯಾಕಂದ್ರೆ ವಿ ಆರ್ ಸೊ ನಾನ್-ಅಲೈನ್ಡ್ ಮೆಂಬರ್ಸ್, ಫೌಂಡರ್ ಆಫ್ ದಿ NAM, ನಾನ್-ಅಲೈನ್ಡ್ ಮೆಂಬರ್ಸ್ ಇದೆ. ಸೊ ನಮ್ಮನ್ನ 150+ ಕಂಟ್ರಿ ನಮ್ಮ ಮಾತುಗಳನ್ನ ಕೇಳ್ತೀವಿ, ಬಿಕಾಸ್ ಆಫ್ ವಿ ಆರ್ ದಿ ಫೌಂಡರ್ ಆಫ್ ನಾನ್-ಅಲೈನ್ಮೆಂಟ್ ಮೂವ್ಮೆಂಟ್ಸ್. ಸೊ ಅದಕ್ಕೋಸ್ಕರ ಸೊ ಏಷ್ಯಾ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾ ಮತ್ತು ಅದರ ಪ್ರಭಾವವನ್ನು ಕುಗ್ಗಿಸುವ ಶಕ್ತಿಯು ಭಾರತಕ್ಕೆ ಒದಗುತ್ತದೆ. ಭಯೋತ್ಪಾದನೆಗೆ ಪ್ರಾಯೋಜಕತ್ವವನ್ನು ನೀಡುತ್ತಿರುವ ಪಾಕಿಸ್ತಾನಕ್ಕೆ ಕಡಿವಾಣವು ಹಾಕಬಹುದಾಗಿದೆ. ಎಲ್ಲದರ ಜೊತೆಗೆ ಪಾಕಿಸ್ತಾನ ಭಯೋತ್ಪಾದನೆಗೆ ಪ್ರಾಯೋಜಕ ನೀಡುತ್ತಿರುವ ದೇಶ ಎಂದು ಹೆಸರಿಸಿ ಭಾರಿ ನಿರ್ಬಂಧಗಳು ಹೇರಲು ಕೂಡ ಸಹಾಯವಾಗುವುದೆಂಬ ಉದ್ದೇಶದಿಂದ ನಾವು ಇಷ್ಟು ವರ್ಷಗಳವರೆಗೆ ಯುನೈಟೆಡ್ ನೇಷನ್ ಅಲ್ಲಿ ಪ್ಲೀಸ್ ಗಿವ್ ಅಸ್ ಸೀಟ್ ಅಂತ ಕೇಳ್ತಾ ಇದೀವಿ. ಆದ್ರೆ ಇಲ್ಲಿವರೆಗೆ ಆ ಕನಸು ನನಸಾಗಿಲ್ಲ. ಸೊ ಅದರಿಂದ ಭದ್ರತಾ ಮಂಡಳಿ ಕಾಯಂ ಸದಸ್ಯಕ್ಕೆ ಭಾರತಕ್ಕೆ ನೀಡಬೇಕು ಅಂತ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಕೂಡ ಈಗ ಕೂಡ. ಸೊ ನೆಕ್ಸ್ಟ್ ಕ್ವಶನ್ ಇಸ್, ಹೂ ಇಂಟ್ರೊಡ್ಯೂಸಸ್ myth versus reality register to proactively combat the misinformation in general election 2024? ಮಾಹಿತಿ ಮತ್ತು ಪ್ರಸಾರ ವಿಭಾಗಯ, ಸರ್ವೋಚ್ಚ ನ್ಯಾಯಾಲಯ, ಭಾರತದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಸೊ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸರಿಯಾದ ಉತ್ತರಗಳೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. So Election Commission of India introduced the myth versus reality register to proactively combat the misinformation in general election. ನೀವು ನೋಡಬಹುದು 2 ವೀಕ್ಗಳಿಂದ ನಾವು ನ್ಯೂಸ್ ಅನಾಲಿಸಿಸ್ ಮಾಡುವಾಗ ಕೆಲವೊಂದು ಎಲೆಕ್ಷನ್ ಕಮಿಷನ್ ಕೆಲವೊಂದು ಇದು ಮಾಡಿದ್ವಿ. ಯಾವ ತರ ಒಬ್ಬ ಕ್ಯಾಂಡಿಡೇಟ್ ಆಗ್ಲಿ ಅಥವಾ ಸ್ಟಾರ್ ಕ್ಯಾಂಪೇನ್ ಆಗಲಿ ತಮ್ಮ ವಿರುದ್ಧ ಇರ್ತದೆ, ತಾನು ಯಾವ ಒಂದು ಪಕ್ಷಕ್ಕೆ ಏನಾದ್ರು ಪ್ರಚಾರವನ್ನ ಮಾಡುತ್ತಿದ್ರೆ ವಿರೋಧ ಪಕ್ಷಕ್ಕೆ ಯಾವ ತರ ಕ್ಯಾಂಪೇನ್ ಗಳನ್ನ ಮಾಡಬೇಕು, ಯಾವ ತರ ತಪ್ಪು ಮಾಹಿತಿ, ಅವರಿಗೆ ಅದು ಮಾಹಿತಿ ಗೊತ್ತಿಲ್ಲ ಅಂದ್ರೆ ಆ ಮಾಹಿತಿಯನ್ನ ಜನರ ಮುಂದೆ ಹೇಳಬಾರದು, ಹೇಳಿದ್ದಲ್ಲಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುವುದು ಎಂಬುದು ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಟಿಸ್ ಅನ್ನು ಮಾಡಿದೆ. ಡೂಸ್ ಅಂಡ್ ಡೋಂಟ್ಸ್ ಅಂತ ಕೆಲವೊಂದು ನಿರ್ದೇಶಗಳನ್ನ ಹೊರಡಿಸಿದೆ. ಈಗ ಇದನ್ನ ಒಂದು ಪರಿಪೂರ್ಣವಾಗಿ ಅದು ಒಂದು ಬದ್ಧತೆಯ ರೀತಿಯಲ್ಲಿ ಅಡ್ರೆಸ್ ಮಾಡುವ ಸಲುವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವು ಮಿತ್ ವರ್ಸಸ್ ರಿಯಾಲಿಟಿ ರಿಜಿಸ್ಟರ್ ಕೂಡ ತಂದಿದೆ. ಸೊ ಪ್ರೊಆಕ್ಟಿವ್ಲಿ ಕಾಂಬಾಟ್ ಮಿಸ್ ಇನ್ಫಾರ್ಮೇಶನ್ ಜನರಲ್ ಎಲೆಕ್ಷನ್ 2024. ಈಗ ಜಸ್ಟ್ ಒಂದು ನಾನು ನೋಡ್ತಾ ಇದ್ದೆ PIB ಅಲ್ಲಿ
ಒಂದು ಕಾಂಗ್ರೆಸ್‌ದವರು ಒಂದು ಯಾತ್ರೆಯನ್ನ ಮಾಡಿದ್ರು. ಸೊ ಯಾತ್ರೆಯಲ್ಲಿ ತುಂಬಾ ಸಾವಿರಾರು ಜನ ಬಂದಿದ್ದಾರೆ ಅಂತೇಳಿ ಒಂದು ಫೋಟೋ ಸ್ಪ್ರೆಡ್ ಆಗ್ತಾ ಇತ್ತು. ದಟ್ಸ್ ಅ ಫೇಕ್ ನ್ಯೂಸ್. ಅದು ಒಂದು ಯಾವುದೋ ರಾಷ್ಟ್ರದಲ್ಲಿ ಒಂದು ಮ್ಯಾರಥಾನ್ ಗ್ರೇಟ್ ಇಥೋಪಿಯನ್ ರನ್‌ವೇ ಗ್ರೇಟ್ ಇಥೋಪಿಯನ್ ರನ್ ಅಂತ ಒಂದು ಕ್ಯಾಂಪೇನ್ ಅನ್ನ ನಡೆಸ್ತಾ ಇಥೋಪಿಯನ್ ಕಂಟ್ರಿ. ಅಲ್ಲಿ ಅವ್ರು ಆ ಮ್ಯಾರಥಾನ್ ಜನರು ಆ ಇಮೇಜ್ ಅನ್ನ ಎಡಿಟ್ ಮಾಡಿ ಇವ್ರು ಹೇಳ್ತಾ ಇದ್ದಾರೆ. ಸೊ ಈಗ ಇದು ಆ ಯಾತ್ರೆಗೆ ಬಂದಿದ್ದಾರೆ ಅಂತ. ಸೊ ದಟ್ಸ್ ಅ ಫೇಕ್ ನ್ಯೂಸ್. ಪಿಟಿಐ ಫ್ಯಾಕ್ಟ್ ಚೆಕ್ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಆ ತರ ಮಿಸ್‌ಇನ್ಫಾರ್ಮೇಷನ್ ಗಳನ್ನ ತಡೆಗಟ್ಟಲು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ ದಿ ಮಿತ್ ವರ್ಸಸ್ ರಿಯಾಲಿಟಿ ರಿಜಿಸ್ಟರ್ ಟು proactively combat misinformation in general election 2024. So one stop platform for credible and authenticated election related information in an easy to access format at a click of a button. So next question is which was India's first AI based film trailer? Iraha, Crave, Hanuman, UI. So ಸರಿಯಾದ ಉತ್ತರಗಳಿವೆ Iraha. The trailer and a song of the India's first AI-based film titled Iraha was recently unveiled in Mumbai. This groundbreaking film, produced by Big Films Media and directed by Sam Bhattacharjee, so stars Rohit Bose-Roy and Karishma Kotak in a prominent roles. It is set to release the nationwide in a theaters on April 4 through the Lampex digital theatrical distribution. So India's first AI-based film is Iraha. ನೆನಪಿನಗಡೆಯವರು ಬರುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಯಾಕಂದ್ರೆ ಈ ತರ ಪ್ರಶ್ನೆಗಳನ್ನ ಅವ್ನು ಕೇಳೋದು FDL ಆಗ್ಲಿ, STI ಗಳಾಗ್ಲಿ, PSI ಗಳಾಗ್ಲಿ, ಈ ಒಂದು SSC CG ಗಳಾಗ್ಲಿ, SBI PO ಗಳಲ್ಲಿ ಈ ತರ ಪ್ರಶ್ನೆಗಳನ್ನೇ ಕೇಳ್ತಾರೆ. ಸೊ ಬಿಕಾಸ್ ಆಫ್ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ is making a lot of news presently. It's become so popular that the so many law. If you know the artificial intelligence, you know the ChatGPT, your work is become a very flexible for you people. So that is the only reason which was India's first AI-based film trailer launched is Iraha. So UI, name go to Upendra our movie. Hanuman is also released and Crave is also movie name. So next question is the Youth Boxing World Cup 2024 held at in which country where India emerged as the runner-up? So Budva, Montenegro, Paris, France, London, UK, Delhi, India. So ಸರಿಯಾದ ಉತ್ತರಗಳಿವೆ ಬಡ್ವಾ ಮೊಂಟೆನಾಗ್ರೋ. ಸರಿಯಾದ ಉತ್ತರ ಬಡವ ಮ್ಯಾಂಟನಾಗ್ರೋ. ಸೊ ನಾವು ವರ್ಲ್ಡ್ ಬಾಕ್ಸಿಂಗ್ ಬಗ್ಗೆ ಏನಾದ್ರು ನೋಡೋಕೆ ವರ್ಲ್ಡ್ ಬಾಕ್ಸಿಂಗ್ ಬಗ್ಗೆ ನೋಡೋಕೆ ಇದು ರೆಡ್ ಕ್ವಾರ್ಟರ್ ಅಲ್ಲಿ ಇರೋದು ರೆನೆನ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥದ್ದು. ಇದರ ಪ್ರೆಸಿಡೆಂಟ್ಸ್ ಬೋರಿಸ್ ವಾಂಡರ್ ಬ್ರಸ್ಟ್. ಸೊ ಎಷ್ಟು ಮೆಂಬರ್ಸ್ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದು ಟೋಟಲ್ 27 ನ್ಯಾಷನಲ್ ಫೆಡರೇಷನ್ಸ್. abbreviation World Boxing. So formation 2023. So Youth Boxing World Cup 2024 took place in Badwa, Montenegro. Team India total 26 ಮೆಡಲ್ ಅನ್ನ ಕೂಡ ಗೆದ್ದುಕೊಂಡಿದೆ. ಅದರಲ್ಲಿ 25 ಗೋಲ್ಡ್ ಮೆಡಲ್ಗಳು, 9 ಸಿಲ್ವರ್, 12 ಬ್ರಾಂಜ್ ಮೆಡಲ್ ಗಳಿಸಿ. ಸೊ ಭಾರತವು ಟೋಟಲ್ 26 ಪ್ರಶಸ್ತಿಗಳನ್ನ ಗೆಲ್ಲುವುದರ ಮೂಲಕ ರನ್ನರ್ ಅಪ್ ಆಗಿದೆ. ಸೊ ಗೋಲ್ಡ್ ಮೆಡಲಿಸ್ಟ್ ಅಲ್ಲಿ ಚೆಂಚಲ್ ಚೌಧರಿ, ನಿಖಿತಾ ಚಂದ್ ಇವರಿಗೆ ಬೆಸ್ಟ್ ಬಾಕ್ಸರ್ ಆಫ್ ದಿ ಯೂತ್ ಬಾಕ್ಸಿಂಗ್ ವರ್ಲ್ಡ್ ಕಪ್ 2024 ಗಳಿಗೆ ಈ ತರ ಪ್ರಶ್ನೆ ಕೊಡುದು. ಸೊ ಹೂ ಬ್ಯಾಕ್ ದಿ ಅವಾರ್ಡ್ ಆಫ್ ಬೆಸ್ಟ್ ಬಾಕ್ಸರ್ ಆಫ್ ದಿ ಯೂತ್ ಬಾಕ್ಸಿಂಗ್ ವರ್ಲ್ಡ್ ಕಪ್ 2024. ಸೊ ಯೂತ್ ಬಾಕ್ಸಿಂಗ್ ವರ್ಲ್ಡ್ ಕಪ್ 2024 ಅಲ್ಲಿ ಯಾರು ಬೆಸ್ಟ್ ಬಾಕ್ಸರ್ ಅವಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ? ಸೊ ನಿಖಿತಾ ಚಂದ್ ಅವರು ಬೆಸ್ಟ್ ಬಾಕ್ಸರ್ ಆಫ್ ದಿ ಯೂತ್ ಬಾಕ್ಸಿಂಗ್ ವರ್ಲ್ಡ್ ಕಪ್ 2024 ಅಲ್ಲಿ ಗೆದ್ದರೆ. ಹಾಗಾದ್ರೆ ಅವ್ರು ಯಾವ ಕೆಟಗರಿಯಲ್ಲಿ ಕೂಡ ಕೇಳಬಹುದು. 50, 60, 66, 70 ಇದರ 4 ಆಪ್ಷನ್ ಕೊಡುದು. ಅದರಲ್ಲಿ ಸರಿಯಾದ ಉತ್ತರ 60. ಸೊ ಚೆಂಚಲ್ ಚೌಧರಿ ಅವರು 50 kg ಕೆಟಗರಿಯಲ್ಲಿ, ನಿಖಿತಾ ಚಂದ್ ಅವರು 60 kg ಕೆಟಗರಿಯಲ್ಲಿ, ಪಾರ್ಥವಿ ಗ್ರೇವಾಲ್ ಅವರು 66 kg ಕೆಟಗರಿಯಲ್ಲಿ, ಪಲಸ್ವಾಲ್ ಅಕ್ಸಾನ್ ಅವರು 70 kg ಕೆಟಗರಿಯಲ್ಲಿ, ಬ್ರಜೇಶ್ ತಮಟಾ ಅವರು ಯೂತ್ ಮೆನ್ಸ್ 48 kg ಕ್ಯಾಟಗರಿಯಲ್ಲಿ. ಸೊ ಇದು ನಡೆದಿರತಕ್ಕದ್ದು ಆಗಿದೆ. ಸೊ ಟೋಟಲ್ ಭಾರತವು 26 ಮೆಡಲ್ಗಳ ಮೂಲಕ. ಹಾಗಾದ್ರೆ ಫಸ್ಟ್ ಯಾವ್ದು ಅಂದ್ರೆ ರಷ್ಯಾ ಅವರು 22 ಮೆಡಲ್ ಗೆಲ್ಲುವುದರ ಮೂಲಕ ಮೊದಲನೆಯ ಸ್ಥಾನದಲ್ಲಿದ್ದಾರೆ. ಸೊ ಕ್ವಶನ್ ನಂಬರ್ 10 ನೋಡಿದ್ರೆ ಹೂ ಓನ್ ದಿ ಮಿಯಾಮಿ ಓಪನ್ 2024 ಇನ್ ಮೇನ್ ಸಿಂಗಲ್ ಕ್ಯಾಟಗರಿ? ಜಾನಿಕ್ ಸಿನ್ನರ್, ರೋಹನ್ನ ಬೋಪನ್ನ, ಮ್ಯಾಥ್ಯೂ ಎಬ್ಡೆನ್, ಗ್ರಿಗೋರ್ ಡಿಮಿಟ್ರೋವ್. ಸೊ ಸರಿಯಾದ ಉತ್ತರಗಳಿವೆ ಜಾನಿಕ್ ಸಿನ್ನರ್. ಸೊ 2024 ಮಿಯಾಮಿ ಓಪನ್ ಇದು ಟೆನಿಸ್ ಟೂರ್ನಮೆಂಟ್ ಆಗಿದೆ. ನೆನ್ಪಿಡಿ, ಮಿಯಾಮಿ ಓಪನ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್? ಮಿಯಾಮಿ ಓಪನ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಎಂಬ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅದು ಟೆನಿಸ್ ಕ್ರೀಡೆಗೆ ಸಂಬಂಧಿಸಿದೆ. ಪ್ರಶ್ನೆ ನೆನ್ಪಿಡಿ. ಸೊ ಎಲ್ಲಿ ನಡೆದಿದ್ದು? ಹಾರ್ಡ್ ರಾಕ್ ಸ್ಟೇಡಿಯಂ ಇನ್ ಮಿಯಾಮಿ ಗಾರ್ಡನ್ಸ್, ಫ್ಲೋರಿಡಾದಲ್ಲಿ ನಡೆದಿರತಕ್ಕಂಥದ್ದು. ಸೊ ಇದು ಎಷ್ಟನೇ ಎಡಿಷನ್ ಆಗಿದೆ? 39ನೇ ಎಡಿಷನ್ ಆಗಿದೆ. ಕಂಬೈನ್ಡ್ ಮೇನ್ ಅಂಡ್ ವುಮೆನ್ಸ್ ಕಾಂಪಿಟೇಷನ್. ಸೊ ಮೇನ್ ಸಿಂಗಲ್ ಅಲ್ಲಿ ಯಾರು ಗೆದ್ದಿದ್ರು? ಜಾನಿಕ್ ಸಿನ್ನರ್ ಅವರು ವಿನ್ನರ್ ಆದ್ರೆ
ರನ್ನರ್ ಅಪ್ ಆದ್ರು ಗ್ರಿಗೋರ್ ಡಿಮಿಟ್ರೋವ್ 6-3, 6-1 ಕೂಡ ಗೆದ್ದಿದ್ದಾರೆ. 6-6-3-1. ಸೊ ವುಮೆನ್ಸ್ ಸಿಂಗಲ್ಸ್ ಅಲ್ಲಿ ಡ್ಯಾನಿಲ್ ಕೋಲಿನ್ಸ್ ಅವರು ಗೆದ್ದಿದ್ದಾರೆ. ಸೊ ರನ್ನರ್ ಅಪ್ ಅಲಿನಾ ರಿಬ್ಕಿನಾ ಸೊ ವಿತ್ ಸ್ಕೋರ್ ಆಫ್ 7-5, 6-3. ಮೇನ್ಸ್ ಡಬಲ್ ಅಲ್ಲಿ ರೋಹನ್ ಬೋಪಾಣ ಮತ್ತು ಮ್ಯಾಥ್ಯೂ ಎಡರ್. ಗೆಳೆಯರೆ, ರೋಹನ್ ಬೋಪಣ್ಣ ಅವರು ಇತ್ತೀಚೆಗೆ ಕೂಡ ಟೆನಿಸ್ ರಿಲೇಟೆಡ್ ಒಂದು ಅತ್ಯಂತ ಹಿರಿಯ ಆಟಗಾರರಾಗಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ರು. ಅದು ಯಾವ ಓಪನ್ ಅಲ್ಲಿ ಗೆದ್ಕೊಂಡ್ರೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆಸ್ಟ್ರೇಲಿಯಾ ಓಪನ್, ಎಂಬಲ್ಡನ್ ಓಪನ್, ವಾಟ್ ಎವರ್ ದ 4 ಓಪನ್ಸ್ ಆರ್ ದೇರ್. ಸೊ ಯಾವ ಓಪನ್ಸ್ ಅಲ್ಲಿ ಗೆದ್ದಿದ್ರು ಅಂತ ಹೇಳಿ. ರೋಹನ್ ಬೋಪಣ್ಣ ಅಂಡ್ ಮ್ಯಾಥ್ಯೂ ಇಡನ್ ಆರ್ ದಿ ವಿನರ್ಸ್ ಅಂಡ್ ರನ್ನರ್ಸ್ ಅಪ್ಸ್ ಆರ್ ಇವಾನ್ ಡೊಡ್ಬಿಕ್ ಅಂಡ್ ಆಸ್ಟಿನ್ ಕ್ರಾಜಿಸೆಕ್. 6-7, 6-3 ಇವ್ರು ಗೆದ್ದಿದ್ರೆ ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಇಡನ್ ಅವರು 3-7, 10-6. ಸೊ ವುಮೆನ್ಸ್ ಡಬಲ್ಸ್ ಅಲ್ಲಿ ಸೋಫಿಯಾ ಕೆನಿನ್ ಮತ್ತು ಬೆಥನಿ ಮಾಥಿಕ್-ಸ್ಯಾನ್ಸ್ ಅವರು ವಿನ್ನರ್ ಮತ್ತು ಗ್ಯಾಬ್ರಿಲ್ ಡ್ಯಾಬ್ರೊವಾಸ್ಕಿ ಅಂಡ್ ಅರಿನ್ ರೊಟಿಪೆ ಅವರು ರನ್ನರ್ ಅಪ್ ಆಗಿ ಗೆದ್ದಿದ್ದಾರೆ. ಸೊ ವಿನ್ನರ್ಸ್ ಆರ್ ಇನ್ ಮೆನ್ಸ್ ಸಿಂಗಲ್ ಜಾನಿಕ್ ಸಿನ್ನರ್, ವುಮೆನ್ಸ್ ಸಿಂಗಲ್ ಡ್ಯಾನಿಲ್ ಕೋಲಿನ್ಸ್, ಮೆನ್ಸ್ ಡಬಲ್ಸ್ ರೋಹನ್ ಬೋಪಣ್ಣ ಅಂಡ್ ಮ್ಯಾಥ್ಯೂ ವಿಡನ್, ವುಮೆನ್ಸ್ ಡಬಲ್ಸ್ ಸೋಫಿಯಾ ಕೆನಿನ್ ಅಂಡ್ ಬೆಥಾನಿ ಮ್ಯಾಟಿಕ್-ಸ್ಯಾನ್ಸ್. ಸೊ ಇದರ ವಿನ್ನರ್ಸ್ ಅಂಡ್ ಕೆಳಗಡೆ ಸೊ ಹೈಲೈಟ್ ಮಾಡಿದ್ದು ಅವೆಲ್ಲ ವಿನ್ನರ್ಸ್ ಗಳು, ಹೈಲೈಟ್ ಮಾಡಲಾರದು ರನ್ನರ್ಸ್ ಅಪ್ ಗಳು. ಸೊ ಎಲ್ಲಿ ನಡೆದಿದೆ ಗೆಳೆಯರೆ? ಮಿಯಾಮಿ ಗಾರ್ಡನ್ಸ್ ಫ್ಲೋರಿಡಾ. ಇದು ಎಷ್ಟನೇ ಎಡಿಷನ್? 39th ಎಡಿಷನ್. 24 ಮಿಯಾಮಿ ಓಪನ್. ಜಾನಿಕ್ ಸಿಂಗರ್. ಸೊ ಜಾನಿಕ್ ಸಿನ್ನರ್ ಬಗ್ಗೆ ಮಾತಾಡಿದ್ರೆ ಈಸ್ ಅ ಇಟಾಲಿಯನ್ ಟೆನ್ನಿಸ್ ಪ್ಲೇಯರ್ ಅಂಡ್ ಹಿ ಫಸ್ಟ್ ಟು ಓನ್ ದ ಮಿಯಾಮಿ ಓಪನ್ 24 ಆಸ್ ಇಟಾಲಿಯನ್ ಅವನು ಮೊದಲ ಪ್ರಪ್ರಥಮ ಬಾರಿಗೆ ಜಾನಿಕ್ ಸಿನ್ನರ್ ಅವರು ಮಿಯಾಮಿ ಓಪನ್ 24 ಗೆದ್ದು. ಇವರು ಇಟಲಿ ದೇಶದವರು. ಇದು ಪ್ರಥಮವಾಗಿ ಇಟಲಿ ಅವರು ಗೆದ್ದುಕೊಳ್ಳುವಂತ ಪ್ರಶಸ್ತಿ ಮಿಯಾಮಿ ಓಪನ್ ಇಟಲಿ. ಓಕೆ, ಸೊ ಸರಿಯಾದ question ಗೆಳೆಯರೆ. Recently, UNESCO was executive board has endorsed the addition of how many sites to the UNESCO Global Geoparks Network? 18, 20, 22, 44 ಸರಿಯಾದ ಉತ್ತರಗಳೇ 18. So UNESCO Global Geoparks Network, single unified geographical areas designated as created in 2015 and recognized global heritage of international significance. ಸೊ ಯುನೆಸ್ಕೋ ಬಗ್ಗೆ ಮಾತಾಡಬೇಕಂದ್ರೆ ಗೆಳೆಯರೆ, ಇದು ಇದರ ಒಂದು ವಿಸ್ತೃತ ರೂಪವೇನೆಂದರೆ ಯುನೈಟೆಡ್ ನೇಷನ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಪೇಪರ್ ಅಲ್ಲಿ ಬರುವ ಸಾಧ್ಯತೆ ಇರುತ್ತದೆ. ಸೊ ಯುನೈಟೆಡ್ ನೇಷನ್ ಯು ಅಂದ್ರೆ ಯುನೈಟೆಡ್, ಎನ್ ಅಂದ್ರೆ ನ್ಯಾಷನಲ್, ಇ ಅಂದ್ರೆ ಎಜುಕೇಶನಲ್, ಎಸ್ ಅಂದ್ರೆ ಸೈಂಟಿಫಿಕ್ ಅಂಡ್ ಸಿ ಅಂದ್ರೆ ಕಲ್ಚರಲ್ ಆರ್ಗನೈಸೇಷನ್. ಯುನೆಸ್ಕೋ ಯುನೈಟೆಡ್ ನೇಷನ್ ಎಜುಕೇಶನ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಸ್ಥಾಪನೆ 1945. ಇದರ ಮುಖ್ಯ ಒಟ್ಟು ಉದ್ದೇಶಕ್ಕಿಂತ ಎಷ್ಟು ಸದಸ್ಯರು? 194 ಸದಸ್ಯಗಳಿದ್ದಾರೆ, ಸದಸ್ಯ ರಾಷ್ಟ್ರಗಳು, 12 ಅಸೋಸಿಯೇಷನ್ ಮೆಂಬರ್ಸ್. ಇದರ ಮುಖ್ಯ ಕಚೇರಿ ಪ್ಯಾರಿಸ್, ಫ್ರಾನ್ಸ್ ನಲ್ಲಿರ್ತಕ್ಕಂಥ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ನಲ್ಲಿದೆ. ಸೊ ಇದರ ಮುಖ್ಯವಾದ ಉದ್ದೇಶವೆಂದರೆ ಪ್ರಮೋಟ್ ದ ವರ್ಲ್ಡ್ ಪೀಸ್ ಅಂಡ್ ಸೆಕ್ಯೂರಿಟಿ ಥ್ರೂ ದ ಇಂಟರ್ನ್ಯಾಷನಲ್ ಕೋಆಪರೇಷನ್. ಶಿಕ್ಷಣ, ಕಲೆ, ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ವಿಶ್ವ ಶಾಂತಿ ಮತ್ತು ಸಂರಕ್ಷತೆಯನ್ನ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ಮಾಡುವುದೇ ಇದರ ಪ್ರಮುಖ ಉದ್ದೇಶವಾಗಿದೆ. ಸೊ ಜಿಯೋಗ್ರಫಿಕಲ್ ಗ್ಲೋಬಲ್ ಜಿಯೋಗ್ರಫಿ ಫಾರ್ಸ್ ಅಂದ್ರೆ ಇದು ಒಂದು ಹೆರಿಟೇಜ್ ಗಳನ್ನ ಮೇಂಟೈನ್ ಮಾಡೋದಾಗ್ಲಿ ಅಥವಾ ಒಂದು ಆರ್ಕಿಯಾಲಜಿಕಲ್ ಸೈಟ್ ಗಳನ್ನ ಮೇಂಟೈನ್ ಮಾಡೋದಾಗ್ಲಿ ಎಲ್ಲವನ್ನ ಮೇಂಟೈನ್ ಮಾಡಿ ಒಂದು ಮುಂದಿನ ಪೀಳಿಗೆಗೆ ಅದನ್ನ ತೋರಿಸಿ ಕೊಡೋದು ಜಿಯೋಗ್ರಫಿಕಲ್ ಫಾರ್ಕ್. ಸೊ ಭಾರತದಲ್ಲಿ ಗ್ಲೋಬಲ್ ಜಿಯೋ ಫಾರ್ಸ್ ಇನ್ನುವರೆಗೆ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಗೆಳೆಯರೆ ನೋಡಿ, ಇಂಪಾರ್ಟೆಂಟ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ದಿನಕ್ಕೊಂದು ಪ್ರಶ್ನೆ ಅಂತ. 2022ರಲ್ಲಿ ರಾಯಲ್ ಸೊಸೈಟಿ ಫೆಲೋ ಆದ ಮೊದಲ ಭಾರತೀಯ ವಿಜ್ಞಾನಿ ಯಾರು? ರಾಜೇಂದ್ರ ಸಿಂಗ್, ರಾಜೀವ್ ವ್ರಶ್ನಿ, ದಿಲೀಪ್ ಸಿಂಗ್, ಪ್ರೀತಿ ರಾಠೋಡ್. ಗೆಳೆಯರ ಸರಿಯಾದ ಉತ್ತರ ರಾಜೀವ್ ವ್ರಶ್ನಿ. ಸರಿಯಾದ ಉತ್ತರ ರಾಜೀವ್ ವ್ರಶ್ನಿಗಳೇ. ರಾಜೀವ್ ವ್ರಶ್ನಿರ್ ಅವರು ಭಾರತೀಯ ಕೃಷಿ ವಿಜ್ಞಾನಿಯಾಗಿದ್ದು ನೋಡಿ, ಇವರು ಅಗ್ರಿಕಲ್ಚರಲ್ ಸೈಂಟಿಸ್ಟ್. ದ್ವಿದಳ ಧಾನ್ಯಗಳ ಜಿನೋಮ್ ಗಳನ್ನು ಡಿಕೋಡಿಂಗ್ ಮಾಡಲು ನೆನಪಿ ಗೆಳೆಯರೆ. ಸೊ ರಾಜೀವ್ ವರ್ಷಿಣಿಯವರು ಸುದ್ದಿಯಲ್ಲಿದ್ರು. ಯಾಕೆ ಸುದ್ದಿ? ಈ ತರ ಪ್ರಶ್ನೆ ಬರ್ಬೋದು. ದ್ವಿದಳ ಧಾನ್ಯಗಳ ಜಿನೋಮ್ ಗಳನ್ನು ಡಿಕೋಡಿಂಗ್ ಮಾಡಲು ಮತ್ತು ಕಡಲೆಗಳ ಹೊಸ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರ ಕೊಡುಗೆಗಾಗಿ ಅಪಾರವಾದದ್ದು. 2024 ವರ್ಷ ರಾಯಲ್ ಸೊಸೈಟಿ ಫೆಲೋ ಆಗಿ ಏಕೈಕ ಹೊಸ ಭಾರತೀಯ ವಿಜ್ಞಾನಿ ರಾಜೀವ್ ವ್ರಶ್ನಿ ಅವರು FRS ಆಗಿರುವ 4ನೇ ಭಾರತೀಯ ಕೃಷಿ ವಿಜ್ಞಾನಿಯು ಕೂಡ ಹೌದು. ಸೊ ಮುಂದಿನ ಪ್ರಶ್ನೆಗಳಲ್ಲಿ ಜಪಾನ್ನಲ್ಲಿ 17ನೇ ಶತಮಾನ ಆರಂಭವಾಗಿ ಈಗಲೂ ಪ್ರಚಲಿತರುವ ಗೀತ ಗಾಯನ ರತ್ನ ನಟನೆ ಹೆಸರು ಏನು? ಕಬೂಕಿ. ಕ ಅಂದ್ರೆ ನೃತ್ಯ, ಬು ಅಂದ್ರೆ ಸಾಂಗು, ಕಿ ಅಂದ್ರೆ ಎರಡು ಸೇರಿ. ಸೊ ಕಬೂಕಿ. ಸೊ ಕ ಅಂದ್ರೆ ಗೀತ, ಬು ಅಂದ್ರೆ ಗಾಯನ, ಕಿ ಅಂದ್ರೆ ನೃತ್ಯ. ಅದಕ್ಕೆ ಕಬೂಕಿ ಅಂತ ಕರೆಯೋದು. ಗೀತ ಗಾಯನ ನೃತ್ಯಗೆ ಜಪಾನ್ನಲ್ಲಿ 17ನೇ ಶತಮಾನದಲ್ಲಿ ಆರಂಭವಾಗಿ ಈಗ ಪ್ರಚಲಿತರುವ ಗೀತ ಗಾಯನ ನೃತ್ಯ ನಟನೆ ಹೆಸರು ಕಬೂಕಿ. ಯಾನ್ ಯಾವ ದೇಶದ ಕರೆನ್ಸಿ ಆಗಿದೆ? ಯಾನ್ ವಾಯು ಯಾನ್ ಅಂತ ನಾವು ಕರಿತೀವಿ. ಯಾನ್ ಇದು
ಚೀನಾದಾಗಿದೆ. 2012ರಲ್ಲಿ ಡಿಸೆಂಬರ್ 11ರಂದು ನಿಧನರಾದ ಭಾರತದ ಖ್ಯಾತ ಸಿತಾರ ವಾದಕರು ಯಾರು? ಪಂಡಿತ್ ರವಿಶಂಕರ್ ಅವರು 2012 ಡಿಸೆಂಬರ್ 11ರಂದು ದಿನದ ಭಾರತದ ಖ್ಯಾತ ವಾದಕರು. ಪ್ರತಿ ವರ್ಷ ಭಾರತದಲ್ಲಿ ಜೂನ್ 29ರಂದು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಸಂಖ್ಯಾಶಾಸ್ತ್ರ ದಿನಾಚರಣೆ. ಮಾಲನೋಬಿಸ್ ಅವರ ಜನ್ಮದಿನದ ದಿನವಾಗಿ ಸೈಂಟಿಸ್ಟ್ ಮಾಲನೋಬಿಸ್ ನಾವು ಅವರಿಗೆ ಯು ಆರ್ ಲರ್ನಿಂಗ್ ನಮ್ಗೆ ಗೊತ್ತವ್ರಿಗೆ 2ನೇಯ ಪ್ಲಾನಿಂಗ್ ಕಮಿಷನ್ ಅಲ್ಲಿ 5 ಇಯರ್ ಪ್ಲಾನಿಂಗ್ ಅಲ್ಲಿ ಕೂಡ 2ನೇದು ಸಂಖ್ಯಾಶಾಸ್ತ್ರ. ಇವರಿಗೆ ಕೂಡ ಭಾರತದ ಇನ್ಫಾರ್ಮೇಶನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೂಡ ತೆರೆಯಲು ಕೂಡ ಮಹತ್ವವಾದ ತಮ್ಮ ಪಾತ್ರವನ್ನ ವಹಿಸಿದ್ದರು ಕೂಡ ಅದಕ್ಕೆ ಸಂಖ್ಯಾಶಾಸ್ತ್ರ ದಿನಾಚರಣೆಯನ್ನು ಮಾಲನೋಬಿಸ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಆಚರಿಸಲಾಗುತ್ತದೆ. ಸೂರ್ಯನು ವಿಶ್ವದ ಕೇಂದ್ರಬಿಂದು ಎಂದು ಸಾರಿದ ಪೋಲೆಂಡಿನ ವಿಜ್ಞಾನಿ ಯಾರು? ಕೋಪರ್ನಿಕಸ್. ಸೊ ಮೊದಲು ಯಾಕಂದ್ರೆ ಇದು ಭೂಮಿಯು ಸೂರ್ಯನ ಸುತ್ತ ತಿರುಗುವುದಿಲ್ಲ, ಸೂರ್ಯನು ಭೂಮಿಯ ಸುತ್ತ ತಿರುಗುತ್ತಾನೆ ಎಂಬ ಅದನ್ನ ಅವರು ರಿವರ್ಸ್ ಮಾಡಿ ಸೂರ್ಯನು ವಿಶ್ವದ ಕೇಂದ್ರಬಿಂದು, ಸೂರ್ಯನ ಸುತ್ತ ಎಲ್ಲ ಪ್ಲಾನೆಟ್ ಗಳು ತಿರುಗ್ತಾವ ಅಂತ ಹೇಳಿರ್ತಕ್ಕಂಥ ಮೊದಲ ವಿಜ್ಞಾನಿಯೇ ಕೋಪರ್ನಿಕಸ್. ಬಿಜಾಪುರದ ಸುಲ್ತಾನ್ನಿಂದ ಗೋವಾ ಗೆದ್ದುಕೊಂಡ ಪೋರ್ಚುಗೀಸ್ ನಾಯಕರು ಯಾರು? ಅಲ್ಫಾನ್ಸೋ ಅಲ್ಬುಕರ್ಕ್. ಸೊ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಯಾದದ್ದು ಯಾವಾಗ? 1813. 1909ರಲ್ಲಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಯಾವ ಹೆಸರಿನಿಂದ ಕರೆಯಲ್ಪಟ್ಟಿತು? 1980ರಲ್ಲಿ ಮಾರ್ಲೆ ಮೆಂಟೋ ಸುಧಾರಣೆ. ಹಾಗಾದ್ರೆ 1919ರಲ್ಲಿ ಮಾಂಟೆಗು ಚೆಮ್ಸ್ಫೋರ್ಡ್ ರಿಫಾರ್ಮ್. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಂತಾನೂ ಕರಿತೀವಿ, ಹಾಗಾದ್ರೆ ಮಾಂಟೆಗು ಚೆಮ್ಸ್ಫೋರ್ಡ್ ರಿಫಾರ್ಮ್ ಅಂತಾನೂ ಕರಿತೀವಿ. ಅದಕ್ಕೆ ಮಾರ್ಲೆ ಮೆಂಟೋ ಸುಧಾರಣೆ 1909ರಲ್ಲಿ. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1999, ಇಟ್ ಮೀನ್ಸ್ ಮಾರ್ಲೆ ಮೆಂಟೋ ರಿಫಾರ್ಮ್ಸ್. ಸೊ ಗೋವಾ ವಿಮೋಚನಾ ಚಳವಳಿಯ ಪಿತಾಮಹ ಎಂದು ಯಾರನ್ನು ಕರೀತಾರೆ? ತ್ರಿಸ್ಟಾವಾ ಬ್ರಗಾನ್ಜಾ ಕುನ್ಹಾ. ಗೋವಾ ವಿಮೋಚನಾ ಚಳವಳಿಯ ಪಿತಾಮಹನನ್ನು ತ್ರಿಸ್ಟಾವಾ ಬ್ರಗಾನ್ಜಾ ಕುನ್ಹಾ ಎಂದು ಕರೀತಾರೆ. ಅಮೆರಿಕಾದಲ್ಲಿ ಆರಂಭವಾದ ಕಮ್ಯುನಿಸ್ಟ್ ವಿರೋಧಿ ಚಳವಳಿಯ ಅಲ್ಲಿ ಯಾವ ಹೆಸರಿನಿಂದ ಕರೆಯಲ್ಪಟ್ಟಿತು? ಮೆಕಾರ್ಥಿಸಂ. ಸೊ ಅಮೆರಿಕಾದಲ್ಲಿ ಆರಂಭವಾದ ಕಮ್ಯುನಿಸ್ಟ್ ವಿರೋಧಿ ಚಳವಳಿಯಲ್ಲಿ ಮೆಕಾರ್ಥಿಸಂ. ಗೆಳೆಯರೇ, ಇಷ್ಟು ಹೇಳ್ತಾ ನಮ್ಮ ಇವತ್ತಿನ ದಿ ಹಿಂದೂ ಪ್ರಜಾವಾಣಿ PIBಗಳ ವಿಸ್ತೃತವಾಗಿ ಡಿಸ್ಕಷನ್ ಮಾಡಿದೀವಿ. ನೀವೇನಾದ್ರೂ ನಮ್ಮ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿರ್ಲಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋಗಳಂದ್ರೆ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಮಾರ್ಚದ 3ನೇ ವಾರ ಮತ್ತೆ 4ನೇ ವಾರದ ಕೂಡ ಅಪ್ಲೋಡ್ ಮಾಡಿದೀವಿ. ಸೊ ನೀವೇನಾದ್ರೂ ಆ ವಿಡಿಯೋಗಳನ್ನ ನೋಡಿರಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ನೋಡಿ. ಎಲ್ಲ ಹೈಲಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಕ್ವಶನ್ ಫಾರ್ಮ್ ಅಲ್ಲಿ ರೇಟ್ ಮಾಡಿ ಅವ್ರು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದೀವಿ. ಸೊ ಅದನ್ನೇನಾದ್ರೂ ನೋಡಿಲ್ಲ ಅಂದ್ರೆ ಪ್ಲೀಸ್ ನೋಡಿ. ಹಾಗೆ ನಿಮ್ದೇ ಯಾವ್ದಾರ ಸಜೆಷನ್ ಕೊಡ್ಬೇಕು, ಇನ್ನು ನಮ್ಮ ಯೂಟ್ಯೂಬ್ ನಿಮ್ಗೆ ಇಂಪ್ರೂವ್ಮೆಂಟ್ ಬೇಕು, ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಏನಾದ್ರು ಬೇಕಾದ್ರೆ ಪ್ಲೀಸ್ ದಯವಿಟ್ಟು ನಮ್ಗೆ ತಿಳಿಸಿ, ನಾವು ಅದನ್ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೀವು ಶೇರ್ ಮಾಡಿ, ಲೈಕ್ ಮಾಡೋದು ಓಕೆ, ನೀವು ನೋಡ್ತಿದ್ದೀರಾ, ನಿಮ್ಗೂ ಅರ್ಥ ಆಗ್ತದೆ, ನಮಗೂ ಗೊತ್ತಾಗ್ತದೆ, ನಮಗೂ ಇನ್ನು ಹುಮ್ಮಸ್ ಬರುತ್ತೆ ವಿಡಿಯೋಗಳನ್ನ ಮಾಡಕ್ಕೆ. ಸೊ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸ್ಟೇಟ್ ಅಫೇರ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ಸ್ಟೇಟ್ ಅಫೇರ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ಪ್ರಚಲಿತ ವಿದ್ಯಮಾನಗಳ ಡಿಸ್ಕಷನ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.